ಪೀಸ್ ನಾಳೆ ಅಣ್ಣ. ಪೆಪ್ಪರ್ ಚಿಕನ್ ಐತೆ, ಡ್ರ್ಯಾಗನ್ ಚಿಕನ್ ಐತೆ, ಲಿವರ್ ಗುಂಡ್ಕಾಯಿ ಫ್ರೈ ಐತೆ, ಕಬಾಬ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಮೈಸೂರಿನಲ್ಲಿದ್ದೀನಿ. ಸೊ ಮೈಸೂರಿನಲ್ಲಿ ಓಲ್ಡ್ DC ಆಫೀಸ್ ರೋಡ್ ಅಂತೆ, ಇಲ್ಲಿ RR ನಾಟಿ ಮನೆ ಅಂತ ಅದ್ಭುತವಾಗಿರೋಂಥ ನಾನ್ ವೆಜ್ ಊಟ ಸಿಗುವಂಥ ಜಾಗ. ಸ್ಟ್ರೀಟ್ ಫುಡ್ ಮಹಾರಾಜ PU ಕಾಲೇಜ್ ಇದೆ, ಅದರ ಅಪೋಸಿಟಲ್ಲೇ ಈ ಒಂದು ಸ್ಟ್ರೀಟ್ ಫುಡ್ ಇದೆ. ನಾನು ಹಿಂದೆಗಡೆ ಕಾಣಿಸ್ತಿದೆಯಾ? ಸೊ ಅದೇ. ಸೊ ಇಲ್ಲಿ ತುಂಬ ವೆರೈಟಿ ಐಟಮ್ಗಳು ಸಿಗುತ್ತೆ. ಅದೇ ಎಲ್ಲ ಪಕ್ಕ ನಾಟಿ ಶೈಲಿ ಅಂತೆ. ಮತ್ತು ಇನ್ನು ವೈಟ್ ಪಲಾವ್ ಸಿಗುತ್ತೆ. ಸೊ ಅದು ಕೂಡ ಟ್ರೈ ಮಾಡಬೇಕು. ವೈಟ್ ಪಲಾವ್ ಇದುವರೆಗೂ ಟ್ರೈಯೇ ಮಾಡಿಲ್ಲ. ಚಿಕನ್ ಪಲಾವ್, ವೈಟ್ ಪಲಾವ್ ಅಂದರೆ. ಮತ್ತಿನ್ನು ಪ್ರತಿದಿನ 20 ಐಟಮ್ ಅಂತೂ ಇದ್ದೇ ಇರುತ್ತಂತೆ. ಸಂಡೇ ಬಂದುಬಿಟ್ರೆ ಅಂದು 20-25 ಗಡಿ ದಾಟುತ್ತಂತೆ. ಸೊ ಐಟಮ್ಗಳು ಅಷ್ಟು ಐಟಮ್ನ ಮಾಡ್ತಾರಂತೆ. ಮತ್ತು ಇಡೀ ಮೈಸೂರಿಗೇ ಸ್ಟ್ರೀಟ್ ಫುಡ್ಡಲ್ಲಿ ಇಷ್ಟು ಐಟಮ್ನ ಇಟ್ಟು ಮಾಡ್ತಿರೋಂಥದ್ದು ಇದೊಂದೇ ಜಾಗ ಅಂತ ಹೇಳ್ತಿದ್ರು. ಸೊ ನಾನು ಕೂಡ ಟ್ರೈ ಮಾಡಬೇಕು. ತುಂಬಾ ಐಟಮ್ ಇದೆ. ಕಬಾಬ್ ಇದೆ, ತಲೆಮಾಂಸ ಇದೆ, ಬೋಟಿ ಇದೆ, ಚಿಲ್ಲಿ ಚಿಕನ್ ಇದೆ, ಪೆಪ್ಪರ್ ಚಿಕನ್ ಇದೆ, ಮತ್ತು ನೀರು ದೋಸೆ ಇದೆ, ಮುದ್ದೆ ಇದೆ, ರೈಸ್ ಇದೆ, ಬಿರಿಯಾನಿ ಇದೆ, ವೈಟ್ ಪಲಾವ್ ಇದೆ. ಸೊ ಈ ಥರ ತುಂಬ ಐಟಮ್ ಇರುವಂಥದ್ದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದೊಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ. ಬನ್ನಿ. ಹೇಳ್ರಿ ಫುಡ್ ಲೊಕೇಶನ್ಸ್ ಖಂಡಿತ ಬರುತ್ತೆ, ಯೂಟ್ಯೂಬಲ್ಲಿ ಬರುತ್ತೆ. ಸ್ಯಾಟರ್ಡೆ ಬೇಗ ಬಿಟ್ರಾ? ಹಾಂ, ಓಕೆ. ಹೌದಾ? ಇದೆ PU ಕಾಲೇಜಾ? ಓ, ಸ್ಕೂಲು ಇದೆಯಾ ಅಲ್ಲಿ? ಹಾಂ, ಓಕೆ. ಚಿಕನಾ? ಚಿಕನಾ? ಬೆಂಗಳೂರವರು ತುಂಬ ಲೈಕ್ ಮಾಡ್ತಾರೆ. ಅಂದರೆ ಬಂದರೆ ಫ್ಯಾಮಿಲಿ ಕಬಾಬಲ್ಲ ಪುಡಿ ಕೆಲಸಗಳು ಫುಲ್ ಖರ್ಚಿಲ್ಲ. ಎಲ್ಲಿದ್ದೀರಾ? ಡ್ರ್ಯಾಗನ್ ಚಿಕನಾ? ಏನು ಸರ್ ಇಷ್ಟೊಂದು ತಿಕ್ಕಿದೆ ಗ್ರೇವಿ? ಯಪ್ಪ, ಯಾವುದಕ್ಕಿದು? ದೋಸೆಗೆ ಮತ್ತು ರೈಸ್ಗೆ? ಹಾಂ, ಓಕೆ. ಇದು ಬೋಟಿ ಇದೆ. ಪರವಾಗಿಲ್ಲ, ಆಲ್ರೆಡಿ ಎಲ್ಲ ಖಾಲಿ ಆಗಿದೆ. ಇವ್ರಿಗೆ 2 ಹಾಫ್ ಗೀರೆ ಕೈಮಾ, ಮಟನ್ ಕೈಮಾ ಕೈಮಾ ಎಷ್ಟು ಸರ್? ಪ್ಲೇಟ್ 120. ಕೈಮಾನ? ಓಕೆ. ಅದು ಬಿಟ್ರೆ ಕಾಲು ಸೂಪ್ ಇದೆ. ಕಾಲು ಸೂಪಾ? ಕಾಲಿದೆ. ಓಕೆ. ಸೂಪಾ? ಇದು ತಲೆ ಮಟನ್. ಓಕೆ. ಇದು ಬಿಟ್ರೆ ವೈಟ್ ಪಲಾವಾ? ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸರ್ ಸುನೀಲ್ ಅಂತ. ಸುನೀಲ್ ಅವರು.
ಸರ್ ಯಾವಾಗಿಂದ ಶುರುವಾಗಿದ್ದು RR ನಾಟಿ ಮನೆ? ಸರ್ ಇದು 2 ವರ್ಷದಿಂದ ಮಾಡ್ತಾ ಇದ್ದೀವಿ ಓಕೆ. ಸ್ಟ್ರೀಟ್ ಲೆವೆಲಲ್ಲಿ. ನಮ್ದು ಈಗ ಒಂದು 6 ತಿಂಗಳಿಂದ ಒಂದು ಮೆಸ್ ಥರ ಮಾಡಿದ್ವಿ. ಓಕೆ, ಸೂಪರ್ ಸರ್. ಸರ್ ಏನೇನೆಲ್ಲ ಸಿಗುತ್ತೆ ಸರ್? ಮಾರ್ನಿಂಗ್ ಇಡ್ಲಿ, ಕಾಲು ಸೂಪು, ಮಟನ್ ಸುಕ್ಕ, ಚಿಕನ್ ಚಾಪ್ಸು, ಬೋಟಿ, ಕೈಮಾ, ತಲೆ ಮಾಂಸ, ಮತ್ತು ವೈಟ್ ಪಲಾವ್ ಮಾಡ್ತೀವಿ 3 ದಿನ. 3 ದಿನ ಮಂಗಳವಾರ, ಶುಕ್ರವಾರ, ಭಾನುವಾರ ಮಟನ್ ಪಲಾವ್ ಮತ್ತು ಚಿಕನ್ ಪಲಾವ್. ಹೌದಾ? ಬೆಳಿಗ್ಗೆನೇ ಸಿಗುತ್ತೆ ಸರ್? ಹಾಂ ಸರ್, ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆ ತನಕ. ಇಷ್ಟು ಐಟಮ್ಮು? ಹಾಂ, ಬೆಳಗ್ಗೆ ಐಟಮು ಈ ಥರ ಇರುತ್ತೆ. ಅಂದರೆ ಕಾಲು ಸೂಪು, ಇಡ್ಲಿ, ಬೋಟಿ, ನೀರು ದೋಸೆ, ಚಪಾತಿ, ಪರೋಟ, ಚಿಕನ್ ಪಲಾವ್, ಬೋಟಿ ಇದೆಲ್ಲ ಸಿಗುತ್ತೆ. ಮಧ್ಯಾಹ್ನ ಎಲ್ಲ ವೈಟ್ ರೈಸು, ಎಗ್ ರೈಸು, ಆಮೇಲೆ ಕಬಾಬ್, ಲಾಲಿಪಾಪ್, ಆಮೇಲೆ ಡ್ರ್ಯಾಗನ್ ಚಿಕನ್ ಅಂತ ಮಾಡ್ತೀವಿ. ಇಷ್ಟು ಇರುತ್ತೆ ಅಂದರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ? ಬೆಳಗ್ಗೆ ಮತ್ತು ನೈಟ್ ಏನಾದ್ರು ಇರುತ್ತೆ? ನೈಟ್ ಇರಲ್ಲ, ನೈಟ್ ಮಂಡೇ ಹಾಲಿಡೇ, ಎಲ್ಲ ದಿನ ಇರುತ್ತೆ. ಓಕೆ. ಅತಿ ಹೆಚ್ಚು ಹೋಗೋಂಥದ್ದು ಅಂದರೆ ನಮ್ಮಲ್ಲಿ ಇದು ಸಿಕ್ಕಾಪಟ್ಟೆ ಸ್ಪೆಷಲ್ ಸಿಗ್ನೇಚರ್ ಡಿಶ್ ಅಂದರೆ ಒಂದು ಡ್ರ್ಯಾಗನ್ ಚಿಕನ್ ಅಂತ ಮಾಡ್ತೀವಿ, ಅಂದರೆ ಕೋರಿಯೆಂಟಲ್ ಚಿಕನ್ ಅಂತ. ನಮ್ಮ ಸ್ಟಾಫ್ ಎಲ್ಲ ಸೇರಿ ಒಂದು ಹೆಸರು ಕೊಟ್ಟಿದ್ದಾರೆ, ಅಂದರೆ ಡ್ರ್ಯಾಗನ್ ಚಿಕನ್ ಅಂತ. ಅದು ಸಿಗ್ನೇಚರ್ ಡಿಶ್ ಇದೆ. ಅದು ಬಿಟ್ಟರೆ ಮಟನ್ ಸುಕ್ಕ ಅಂತ ತುಂಬ ಫೇಮಸ್ ಇದೆ ಸರ್. ಹೌದಾ? ಮಟನ್ ಸುಕ್ಕ ತವಾ ಮೇಲೆ ಹಾಕಿ ಮಾಡ್ತೀವಿ. ಓಕೆ, ಸೂಪರ್ ಸರ್. ಮತ್ತು ಇನ್ನು RR ನಾಟಿ ಮನೆ ಹೇಗೆ ಸರ್ ಶುರುವಾಗಿದ್ದು? ಸೊ ಒಂದು ಶುರು ಮಾಡಬೇಕು ಸರ್, ನಾವು ಬೇಸಿಕ್ಲಿ ಒಂದು ಮಿನರಲ್ ವಾಟರ್ ಸಪ್ಲೈಯರು. ಅಂದರೆ ನಾವು 20 ಲೀಟ್ರು ಮತ್ತು ½ ಲೀಟ್ರ್ ಮಿನರಲ್ ವಾಟರ್ ಸಪ್ಲೈಯರು. ಅದು ಕೊರೋನಾ ಇದರಿಂದ ಮತ್ತು ಎಲ್ಲ ಕಡೆ ₹5 ಕಾಯಿನ್ ಇದು ಸರ್ಕಾರದಿಂದನೇ ಮಾಡಿದ್ರು. ಅದು ಸ್ವಲ್ಪ ಕಡಿಮೆ ಆದ್ರಿಂದ ಹೊಸದು ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ ಈ ಥರ ಒಂದು ಹೊಸದು ಫುಡ್ ಮಾಡೋಣ ಅಂತ ಮಾಡಿದ್ವಿ. ಅಂದರೆ ಇಲ್ಲಿ ನಾಟಿ ಸ್ಟೈಲ್ ಐಟಮ್ ತುಂಬ ಕಡಿಮೆ ಮೈಸೂರು ಈ ಕಡೆ, ಅಂದರೆ ಈ ಸ್ಟ್ರೀಟ್ ಲೆವೆಲಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ನಾವು ಒಂದು ಹೊಸ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಮತ್ತು ಇನ್ನು RR ನಾಟಿ ಮನೆಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ಓಲ್ಡ್ DC ಆಫೀಸು, ಮಹಾರಾಜ PU ಕಾಲೇಜು. RR ನಾಟಿ ಮನೆ ಅಂತ ಗೂಗಲಲ್ಲೆಲ್ಲ ಇದೆ, ಮ್ಯಾಪ್ ಹಾಕೊಂಡ್ರೆ ಬರುತ್ತೆ ಡೈರೆಕ್ಟಾಗಿ. RR ನಾಟಿ ಮನೆ ಇನ್ ಮೈಸೂರು ಅಂದರೆ ಡೈರೆಕ್ಟ್ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ತಂದು ಕರ್ಕೊಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಯಿತು ಸರ್. ಬೇರೆ RR ನಾಟಿ ಮನೆಯಲ್ಲಿ ನಾವು ಮೊದಲನೇದಾಗಿ ತೊಗೊಂಡಿರುವಂಥದ್ದು ನೀರು ದೋಸೆ. ಸೊ ನೀರು ದೋಸೆ ಅಂದಾಗ ಬಹಳನೇ ಇಷ್ಟಪಡ್ತೀವಿ. ನೀರು ದೋಸೆ ಹಾಗೂ ಕಾಯಿ ಬೆಲ್ಲ, ಸೊ ಅದು ಅಲ್ಟಿಮೇಟ್ ಆಗಿರುತ್ತೆ ಕಾಂಬಿನೇಷನು. ಮತ್ತು ಇನ್ನು ನೀರು ದೋಸೆ ಹಾಗೂ ನಾನ್ ವೆಜ್ಜು ಕೂಡ ಚೆನ್ನಾಗಿರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ವೆಜ್ನವರಾದರೆ ಸೊ ಕಾಯಿ ಬೆಲ್ಲ ಅತ್ಯುತ್ತಮವಾಗಿರೋಂಥ ಕಾಂಬಿನೇಷನು. ಸೊ ನೀರು ದೋಸೆಗೆ ಬೋಟಿ ಹಾಗೂ ತಲೆಮಾಂಸ ತೊಗೊಂಡಿದ್ದೀನಿ. ನೀರು ದೋಸೆ ಸೊ ಇವರೇ ಮಾಡ್ತಾರಂತೆ ನೀರು ದೋಸೆನ. ಬೋಟಿ ಇದೆ, ತಲೆಮಾಂಸ ಇದೆ, ತುಂಬ ಚೆನ್ನಾಗಿರೋಂಥ ತಲೆ. ಹೂವು ಬಿಟ್ಕೊಂಡಂಗೆ ಬಿಟ್ಕೊತಾ ಇದೆ. ಅದ್ಭುತವಾಗಿದೆ. ಹೆಡ್ ಮಟನು ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ. ಮಟನ್ನು ಬೇಯೋದೇ ಕಷ್ಟ, ಅದರಲ್ಲಿ ತಲೆಮಾಂಸ ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ. ಚೆನ್ನಾಗಿದೆ, ಭಲೇ ಇಷ್ಟಪಡ್ತೀನಿ ಮೊದಲೇ ತಲೆಮಾಂಸ ಅಂದರೆ. ಸಕ್ಕತ್ತಾಗಿದೆ. ತದನಂತರದಲ್ಲಿ ಬೋಟಿ ಚೆನ್ನಾಗಿ ಬೇಯಿಸಿದ್ದಾರೆ, ಅದು ಇಂಪಾರ್ಟೆಂಟು. ಯಾವುದಕ್ಕೂ ಅತಿ ಹೆಚ್ಚಿನ ಮಸಾಲೆ ಬಳಸಿಲ್ಲ. ನೀರು ದೋಸೆನೂ ಚೆನ್ನಾಗಿದೆ. ಕಲಿ ಮಾಡ್ಬಿಟ್ಟು ರಪ್ಪ ಅಂತ ವೈಟ್ ಪಲಾವ್ ಇದೆ, ಬಿರಿಯಾನಿ ತೊಗೊಂಬಿಡೋಣ. ಇದು ರೆಗ್ಯುಲರ್ ಇರುತ್ತೆ ಸರ್. ನಾರ್ಮಲ್ ಆಗಿ ನಮ್ಮದು ಮಂಗಳವಾರ, ಶುಕ್ರವಾರ, ಭಾನುವಾರ ಗ್ರೀನ್ ಪಲಾವ್ ಬರುತ್ತೆ ಸರ್. ಎವ್ರಿ ಡೇ ಬೇರೆ ದಿನ ವೈಟ್ ಪಲಾವ್ ಇರುತ್ತೆ. ವೈಟ್ ಪಲಾವ್ ಅಂತಾರೆ, ಬಟ್ ಚಿಕನ್ ಪೀಸ್ ಅಂತೂ ಇದ್ದೇ ಇರುತ್ತೆ. ನಾವು ಬಿರಿಯಾನಿ ಅನ್ನೋಕ್ಕೂ ಆಗಲ್ಲ, ಅದನ್ನು ಬಿರಿಯಾನಿ ಬೇರೆನೇ ಮಾಡ್ತಾರಂತೆ ಇವರು. ವೈಟ್ ಪಲಾವ್ ಅಂತಲೇ ಅಂತಾರೆ. ಪೀಸು ಕೂಡ ಇರುತ್ತೆ, ನಾವು ಪೀಸ್ ತೊಗೊಂಡಿಲ್ಲ. ಮತ್ತು ಅಂದರೆ ವೈಟ್ ಪಲಾವ್ ಅಂದರೆ ಗೀ ರೈಸ್ ಥರ ಇರುತ್ತೆ, ಸಿಮ್ಲರ್ ಗೀ ರೈಸ್ ಥರನೇ ಅಂದ್ಕೊಳ್ಳಿ. ಬಿಸಿ ಬಿಸಿ ಕಬಾಬ್ ಬೇರೆ ಆಗ್ತಿತ್ತು, ತೊಗೊಂಬಿಟ್ಟಿದ್ದೀನಿ. ಕಬಾಬ್ ಸಾಕಾಗಿದೆಯಲ್ಲ. ಆ್ಯಕ್ಚುಲಾಗಿ ಏನು ಗೊತ್ತಾ, ನಿಂಬೆಹಣ್ಣು ಹಾಕ್ಕೊಂಡು ತಿನ್ನಬೇಕು, ಕಣ್ಣಿಗೆ ಆರುತ್ತೆ.
ಒಂದೊಂದು ಸತಿ. ಅದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ಹಾಕುಮ. ಕೋಟಿಂಗ್ ಅಂತೂ ಸಕ್ಕವಾದ ಕ್ರಮ್ ಅಂತ ಸಿಗೋದ. ಮತ್ತು ಇನ್ನು ಉಪ್ಪು ಹುಳಿ ಖಾರ ಎಲ್ಲ ಸಕ್ಕದಾಗಿದೆ. ನಿಂಬೆಹಣ್ಣು ಬೇರೆ ಹಾಕ್ಕೊಂಬಿಟ್ಟಿರ್ತೀವಿ, ಸ್ವಲ್ಪ ಹುಳಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಪರ್ಫೆಕ್ಟಾಗಿ ಬಳಸಿದ್ದಾರೆ. ಕಬಾಬ್ ಚೆನ್ನಾಗಿದೆ. ಮತ್ತು ಇನ್ನು ಚಿಕನ್ ಕ್ವಾಲಿಟಿ ಮಸ್ತಿದೆ. ಇನ್ನು ಡ್ರ್ಯಾಗನ್ ಚಿಕನ್ ನೋಡಿ ಹೆಂಗಿದೆ. ಹಾಂ, ಯಾವುದು ಕೋಟಿಂಗ್ ಏನಿಲ್ಲ, ಅರಿಶಿನ ಅತಿ ಹೆಚ್ಚು ಬಳಸ್ದಂಗಿದ್ದಾರೆ. ಸೊ ಕಲರ್ ಹಂಗೆ ಕಾಣಿಸ್ತಾ ಇದೆ. ತೊಗೊಂಬಣ. ಹಸಿಮೆಣಸಿನಕಾಯಿಯ ಖಾರ ಚುರುರುತ್ತೆ. ಅರಿಶಿನ ಬಳಸಿದ್ದಾರೆ, ಸೊ ಅದರ ಘಮ ನೀಟಾಗಿ ಗೊತ್ತಾಗುತ್ತೆ. ಟೊಮೊಟೊನೆಲ್ಲ ಬಳಸಿದ್ದಾರೆ, ಸೊ ಚೆನ್ನಾಗಿದೆ. ಲೈಟ್ ಮಸಾಲೆ ಬರುತ್ತೆ. ನಿಮಗೆ ನೀರು ದೋಸೆಗೆ, ಚಪಾತಿಗೆ, ಪರೋಟಾಗೆ ಮಸ್ತ್ ಕಾಂಬಿನೇಷನ್ನು. ಮುದ್ದೆಗೂ ಚೆನ್ನಾಗಿದೆ. ರೈಸ್ ಇದೆ. ಅತಿ ಹೆಚ್ಚಿನ ಮಸಾಲೆ ಏನಿರಲ್ಲ. ಆ ಲವಂಗದ ಘಾಟೆ ನಿಮಗೆ ಬಹಳ ಇಷ್ಟ ಆಗುತ್ತೆ. ಲವಂಗ ಅತಿ ಹೆಚ್ಚು ಬಳಸಿರ್ತಾರೆ. ಮತ್ತಿನ್ನು ರೈಸ್ ಕ್ವಾಲಿಟಿ ಚೆನ್ನಾಗಿದೆ. ಲೈಟಾಗಿ ಎಲ್ಲೋ ಒಂದು ಕಡೆ ತುಪ್ಪ ಬಳಸ್ದಂಗಿದ್ದಾರೆ. ಸೊ ಅದರ ಒಂದು ಫ್ಲೇವರು ಕೂಡ ನೀಟಾಗಿ ಸಿಗುತ್ತೆ. ಮತ್ತಿನ್ನು ಮಾಮೂಲಿ ಮಸಾಲೆಗೆ ಬೇಕಾದಂಥ, ಲೈಟ್ ಮಸಾಲೆಗೆ ಬೇಕಾದಂಥ ಚಕ್ಕೆ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಅದನ್ನೆಲ್ಲ ಬಳಸಿದ್ದಾರೆ. ಮತ್ತು ಮಾಮೂಲಿ ಕಸ್ತೂರಿ ಮೇಥಿ ಅದನ್ನು ಕೂಡ ಬಳಸಿದ್ದಾರೆ. ಸಿಂಪಲಾಗಿ ಒಂದೊಳ್ಳೆ ವೈಟ್ ಪಲಾವ್ ಇದೆ. ಅದ್ರ ಜೊತೆಗೆ ಗ್ರೇವಿ ತೊಗೊಂಡ್ರೆ ಮಸ್ತ್ ಇರುತ್ತೆ, ಚೆನ್ನಾಗಿದೆ, ಸೂಪರ್. ಮುದ್ದೆ ಸಿಗುತ್ತೆ, ಚಪಾತಿ ಸಿಗುತ್ತೆ, ಪರೋಟ ಸಿಗುತ್ತೆ. ಚಿಕನ್ ಐಟಮಲ್ಲಿ ತುಂಬ ಐಟಮ್ ಇದೆ. ಸಂಡೇಸು ಮಟನ್ ಕೂಡ ನಿಮಗೆ ಸಿಗುತ್ತಂತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.